ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ನೀವು ಮಾಡಬೇಕಾಗಿರುವಂಥದ್ದು ಒಂದೇ ಒಂದು ಕೆಲಸ, ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಅಕ್ಷಯ ತೃತೀಯ ಕೂಡ ಹತ್ತಿರ ಬರ್ತಾ ಇದೆ. ಆ ದಿನ ವಿಶೇಷವಾಗಿರುವಂಥ ಒಂದು ಪ್ರಯೋಗ ಅಕ್ಷಯ ವೃಕ್ಷದ ಜೊತೆಯಲ್ಲಿ ನಿಮಗೆ ಗುರುಗಳು ಮಾಡಿ ತೋರಿಸ್ತಾರೆ. ನೀವು ಅದಕ್ಕಿಂತ ಮುಂಚೆ ಅಕ್ಷಯ ವೃಕ್ಷವನ್ನು ಬರಮಾಡಿಕೊಂಡ್ರೆ ನೀವು ಕೂಡ ಆ ಒಂದು ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ಅಕ್ಷಯ ತೃತೀಯದ ದಿನ ಮಾಡಬಹುದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಒಂದು ರೀತಿ ಅಕಾಡೆಮಿಕ್ ಇಯರ್ ಮುಗೀತು, ಸಾಕಷ್ಟು ಜನಕ್ಕೆ ಎಕ್ಸಾಮಿನೇಷನ್ಸ್ ಮುಗಿದು ರಿಸಲ್ಟ್ಸ್ ಕೂಡ ಬಂದಿದೆ. ಉತ್ತಮ ಅಂಕಗಳನ್ನ ಸಾಕಷ್ಟು ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಾರೆ. ಇನ್ನು ಕೆಲವ್ರಿಗೆ ಒಂದೆರಡು ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ, ಚೆನ್ನಾಗಿ ಓದಿದ್ವಿ ಆದರೂ ಆಗಲಿಲ್ಲ, ಹೋಪ್ಸ್ ಕಳ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮತ್ತೆ ಪರೀಕ್ಷೆ ಕಟ್ಟಬೇಕಾಗತ್ತೆ, ಪಾಸ್ ಆಗಲೇಬೇಕಾಗತ್ತೆ ಮುಂದಕ್ಕೆ ಹೋಗಬೇಕು ಅಂತಂದರೆ. ಸೊ ಅವ್ರಿಗೇನಾದರೂ ಒಂದೆರಡು ರೆಮಿಡೀಸ್ ಕೊಡ್ಬೋದಾ ಗುರುಗಳೇ? ಮತ್ತೆ ಎಕ್ಸಾಮ್ ಕಟ್ಟಿದಾಗ ಸಾಕಷ್ಟು ಕಾಲಾವಕಾಶ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಆ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಪಾಸ್ ಆಗೋಂಗೆ ಥರ ಅವ್ರೇನಾದರೂ ಮಾಡ್ಕೊಳ್ಳೋವಂಥದ್ದು, ಅಥವಾ ಏನೆಲ್ಲ ಅವ್ರು ಫೋಕಸ್ ಮಾಡೋದ್ರಿಂದ ಹೋಗಿರೋ ಸಬ್ಜೆಕ್ಟ್ಸ್ನ ಪಾಸ್ ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳಿಗೋಸ್ಕರ ನಾನು ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಮನಸ್ಸಲ್ಲೇ ಅಂದುಕೊಂಡಿದ್ದೆ ಪಾಪ, ಸೊ ಈ ಫೇಲ್ ಆಗಿರೋಂಥ ಮಕ್ಕಳು ಏನೇನು ಅನಾಹುತ ಮಾಡ್ಕೊಳ್ತಾರಂತ. ನಾನು ಕೆಲವೆಲ್ಲ ಓದ್ತಾ ಇರ್ತೀನಿ ಪೇಪರನ್ನು. ತುಂಬ ಜನ ಹೆಣ್ಮಕ್ಳು ಪಾಪ ಹ್ಯಾಂಗೆಲ್ಲ ಮಾಡ್ಕೊಂಡಿದ್ದಾರೆ, ತುಂಬ ಪೇನ್ ಆಗುತ್ತೆ. ನಾನು ಅಂದುಕೊಂಡಿದ್ದೇನೆ ನೀವು ಪ್ರಶ್ನೆ ಕೇಳಿದ್ದೀರಿ. ಮೊನ್ನೆ ಸೇಮ್ ಹೀಗಾಯಿತು ನನಗೆ. ಈ ನವನವ ತಾಪತ್ರಯ ನಿವಾರಣೆ ಅಂತ ನಾನು ಬೆಳಗ್ಗೆ ಸುಪ್ರಭಾತಲ್ಲಿ ಹೇಳಿದ್ದೀನಿ. ಆವತ್ತು ನೀವು ಅದೇ ಪ್ರಶ್ನೆ ಕೇಳಿದ್ದೆ, ನವನವ ತಾಪತ್ರ ನಿವಾರಣೆ ಆಗೋದು ಅಂತ. ಹೇಗೆ ಅದು ಸಿಂಡಿಕೇಟ್ ಆಯ್ತಾ ಗೊತ್ತಿಲ್ಲ, ಅದೆಲ್ಲ ಅವನ ಫೇಲ್. ಇದು ಬಹಳ ಒಳ್ಳೆಯದು ತಾಯಿ. ಏನಂತಂದರೆ ಗೆದ್ದಿರೋನು ಪರವಾಗಿಲ್ಲ, ಏನೋ ಒಂದು ಆಯ್ಕೆ ಮಾಡ್ಕೊಳ್ತಾನೆ, ಅಪ್ಪ ಅಮ್ಮನ್ನ ಮಾಡಿದ್ದು ಅಥವಾ ಅವನ ಗುರುಗಳು ಕೊಟ್ಟಿದ್ದು ಅಥವಾ ಆತನದ್ದು ಏನೋ ಮಾಡ್ಕೊಳ್ಬೋದು. ಆದರೆ ಸೋತಿರೋರು ಇದ್ದಾರಲ್ಲ, ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ನೀವು ತುಂಬ ನಿಮ್ಮನ್ನು ಗಿಲ್ಟಿ ಫೀಲ್ ಮಾಡೋ ಥರ, ಆಮೇಲೆ ಯಾರು ಅವಮಾನ ಮಾಡಿದ್ರು ಇವೆಲ್ಲ ತಲೆಗೆ ಹಾಕ್ಕೋಬೇಡಿ. ನೀವು ಬರೀ ಸೋತಿರೋದು ಪರೀಕ್ಷೆಯಲ್ಲಿ ಮಾತ್ರ, ಜೀವನದಲ್ಲ. ಆಮೇಲೆ ಎಲ್ಲವೂ ಅಂಕಗಳೇ ಅಲ್ಲ, ಎಲ್ಲವೂ ಅಂಕಗಳೇ ಅಲ್ಲ. ನನ್ನ ಮಾತು ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ. ನೀವು ಎದುರಿಸಬೇಕಾಗಿರ್ತಕ್ಕಂತಹದ್ದು ಅವಮಾನವನ್ನು ಮತ್ತೊಂದು ಅಲ್ಲ. ನಿಮ್ಮ ಮುಂದೆ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದಿರತಕ್ಕಂತಹದ್ದು ಯಾವ ಸಬ್ಜೆಕ್ಟ್ ಸೋತಿದೆ, ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದೆ ನಾನು. ಎಸ್, ನೆಕ್ಸ್ಟ್ ಸ್ಟೆಪ್ ನಾನು ತೆಗೆದುಕೊಳ್ಳಲೇಬೇಕು. ಈ ನಿರ್ಧಾರಕ್ಕೆ ನಾನೇ ಹೊಣೆ. ಅದೇನಾಗಿದ್ದರೂ ಕೂಡ, ನಪಾಸ್ ಆಗಿದ್ದರೂ ನಾನೇ, ಈಗ ಉತ್ತೀರ್ಣ ಆಗಬೇಕಾಗಿರೋದು ಕೂಡ ನಾನೇ. ಅದಕ್ಕಾಗಿ ಈಗ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ನಾನು ತೆಗೆದುಕೊಳ್ಳಲೇಬೇಕು ಅನ್ನೋದನ್ನು ಮಾತ್ರ ನೀವು ತಲೆಗೆ ಹಾಕ್ಕೊಳ್ಳಿ. ಒಬ್ಬ ಮನುಷ್ಯನನ್ನು ಏನು ಮಾಡುತ್ತೆ ಅಂತಂದರೆ, ಅನೇಕವಾಗಿರ್ತಕ್ಕಂತಹ ಒತ್ತಡಗಳು ಮಧ್ಯರಾತ್ರಿ ತನಕ ಎಚ್ಚರಿಸಿರುತ್ತವೆ. ಅನೇಕವಾಗಿರ್ತಕ್ಕಂಥ ಒತ್ತಡಗಳು ಒಬ್ಬ ಮನುಷ್ಯನನ್ನು ಮಧ್ಯರಾತ್ರಿ ತನಕ ಎಬ್ಬಿಸಿರುತ್ತವೆ. ಜವಾಬ್ದಾರಿಗಳು ಬೆಳಗ್ಗೆ ಬೇಗ ಎಬ್ಬಿಸ್ತವೆ. ಅದಕ್ಕಾಗಿ ನೀವು ಜವಾಬ್ದಾರಿಯುತವಾಗಿ ನಾನು ಇದನ್ನು ಮಾಡ್ತೀನಿ ಅಂತ ಕೈಗೆ ಎತ್ಕೊಳ್ಳಿ. ಖಂಡಿತವಾಗ್ಲೂ ಅದರ ಸತ್ಯಾಂಶ ಇದೆ, ನಿಜಾಂಶ ಇದೆ. ಅದಕ್ಕಾಗಿ ನಾನು ಏನೋ ಒಂದು ಸಾಧಿಸಬೇಕು ಅಂತ ಹೊರಟು ಬಿಡಿ. ಈ ಫೇಲ್ಯೂರ್ ಇದೆಯಲ್ಲ, ಅದು ಬೇಕೇ ಬೇಕು. ಅದಿಲ್ಲ ಅಂತಂದರೆ ನಿಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ, ನಿಮ್ಮ ಓದಿಗೂ ಅರ್ಥ ಇಲ್ಲ. ನೀವು ಬೇಕಾದ್ರೆ ಚೆನ್ನಾಗಿ ಯಾರಾದರೂ ಓದಿರೋರನ್ನ, ಸ್ಟಡಿ ಮಾಡಿರೋರನ್ನ, ಯಾವಾಗಲೂ ಕೂಡ ಜೈವನ್ನೇ ಗಳಿಸ್ಕೊಂಡು ಮಾಡ್ಕೊಂಡು ಬಂದಿರ್ತಾರನ್ನ, ಅವನನ್ನು ಒಮ್ಮೆ ನೀವು ನೋಡಿ. ಯಾರು ತಿರಸ್ಕಾರಕ್ಕೆ ಒಳಗಾಗಿರುತ್ತಾರೋ, ಅತ್ಯಂತ ಪ್ರಭಾವಶಾಲಿಯಾದ ಪುರಸ್ಕಾರಕ್ಕೆ ಆತನೇ ಒಳಗಾಗಿರ್ತಾನೆ. ನೆನಪಿಟ್ಕೊಳ್ಳಿ. ಅದಕ್ಕಾಗಿ ನೀವೇನೋ ಮಾಡ್ಕೊಳ್ಳೋದಾಗಲಿ ಅಥವಾ ಡಿಪ್ರೆಷನ್ಗೆ ಹೋಗೋದಾಗಲಿ, ಅಳೋದಾಗಲಿ ಏನೂ ಮಾಡಬೇಡಿ. ಖಿನ್ನತೆಗೆ ಜಾರೋದಾಗಲಿ ಯಾವೂ ಕೂಡ ಮಾಡಬೇಡಿ ನನ್ನ ಪ್ರೀತಿಯ ಬಂಧುಗಳೇ. ಬದುಕು ಬಂದಂತೆ ಸ್ವೀಕರಿಸಿ, ಆದರೆ ಅಂಕಗಳೇ ಎಲ್ಲವೂ ಅಲ್ಲ, ಅಂಕಗಳೆಲ್ಲವೂ ಅಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಮಾನಸ ದೇವಿಯನ್ನು ಕುರಿತು ಪ್ರೇಯರ್ ಮಾಡಿ. ಅಥವಾ ನಿಮಗೆ ಸಾಧ್ಯ ಆದರೆ ಒಂದು ಗಣಪತಿ ಪೆಂಡೆಂಟನ್ನು, ಎಮರಾಲ್ಡ್, ಯಾಕಂದರೆ ಬುದ್ಧಿಗೆ ಸಂಬಂಧಪಟ್ಟವ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟವ, ಇನ್ನು ನಿಮಗೆ ಬೇಕಾಗಿರತಕ್ಕಂತಹದ್ದು ಎಲ್ಲೋ ಸಫೈರ ಕನಕಪುಷ್ಯ ರಾಗವನ್ನು ನೀವು ಗಣಪತಿ ಪೆಂಡೆಂಟಾಗಿ ಧರಿಸುವಂಥದ್ದು, ಬುಧನನ್ನೇ ಹೆಚ್ಚಿಗೆ ಧರಿಸುವಂಥದ್ದು ಆದರೂ ಕೂಡ. ಆಮೇಲೆ ಮಾನಸಾ ದೇವಿಯ ಯಂತ್ರ ಅಂತ ಸಿಗುತ್ತೆ, ಅದನ್ನು ಧರಿಸುವಂಥದ್ದು. ಅಥವಾ ಪದೇ ಪದೇ ನೀವು ಆ ಒಂದು ಮಾನಸಾ ದೇವಿ ಅಂತ ಸರಸ್ವತಿನೇ, ಆ ಸರಸ್ವತಿಯನ್ನು ನೀವು ಆಡಿಕೊಂಡಾಡ್ತಕ್ಕಂತಹದ್ರಿಂದ
ಬಹಳ ಅದ್ಭುತಗಳು ಜರುಗಿಬಿಡುತ್ತವೆ. ಹಾಗೆ ಹಯಗ್ರೀವ ದೇವರನ್ನು ಸ್ಮರಣೆ ಮಾಡ್ತಕ್ಕಂತಹದ್ದು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ಅಂತಕ್ಕಂಥದ್ದು. ಹಯಗ್ರೀವನನ್ನು ಉಪಾಸನೆ ಮಾಡೋದು ಕೂಡ ನೀವು ಯಾವುದೇ ಎಕ್ಸಾಮ್ ತೆಗೆದುಕೊಂಡರೂ ಕೂಡ ಅದರಲ್ಲಿ ಅಂತಹ ಯುದ್ಧಕ್ಕೆ ಹೊರಟ್ರೆ ಶಸ್ತ್ರಾಸ್ತ್ರಗಳು ನಿಮಗೆ ಇವೇನೆ. ಹಾಗಾಗಿ ಅಂತಹದ್ದನ್ನು ಮಾಡಿಕೊಂಡು ಮುಂದೆ ಹೋಗಿ ಬಿಟ್ಟರೆ ಹಿಂದೆಜ್ಜೆ ಇಡೋದಾಗಲಿ ಅಥವಾ ಅದರಲ್ಲಿ ಹೇಳಿತನ ತೋರಿಸೋದಾಗಲಿ ಅಥವಾ ನಾವು ಸೋತು ಬಿಟ್ಟು ಅಂತಕ್ಕಂಥ ಖಿನ್ನತೆಗೆ ಜಾರದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವೇ ಈ ಒಂದು ದೇಶದ ರತ್ನಗಳು. ಈ ಒಂದು ಭಾರತಾಂಬೆಯ ರತ್ನಗಳು ಯಾರು ಅಂತಂದರೆ ನೀವುಗಳೇ ಆಗಿರ್ತೀರಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮಗೆ ತಾಕತ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ಸಲ ಹೇಳುವುದು ನಾವೇ, ಎದ್ದೇಳುತ್ತೆ ನಾವೇ. ಈಗ ನಡೆಯುವಂತಾನೆ ಹೇಳುತ್ತಾನೆ, ಸುಮ್ಮನೆ ಕೂತಿರೋನು ಏನು ಹಿಡುತ್ತಾನೆ, ಅವನು ಅಷ್ಟೇ ಆಗಿರ್ತಾನೆ. ಅದಕ್ಕೆ ನೀವು ಎಡವಿದ್ದೀರಿ ಮತ್ತೆ ಎದ್ದು ಮುಂದಕ್ಕೆ ಹೋಗ್ಬೇಕಲ್ಲ, ಅಷ್ಟನ್ನೇ ಮಾಡಿ. ನಿಮಗೆ ಆ ಒಂದು ಗಣಪತಿಯ ಆ ಒಂದು ಮಾನಸ ದೇವಿಯ ಸರಸ್ವತಿಯ ಕೃಪೆ ಯಾವಜ್ಜೀವಂಚ ಕಾಲವಿರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಫೇಲ್ ಆದಾಗ ವಿದ್ಯಾರ್ಥಿಗಳು ಕುಗ್ಗೋಗುವಂಥದ್ದು ಸರ್ವೇ ಸಾಮಾನ್ಯ. ಅಂಥ ವಿದ್ಯಾರ್ಥಿಗಳಿಗೆ ನೀವು ಕೊಟ್ಟಂತಹ ಕಿವಿ ಮಾತಿನಿಂದ, ಜೊತೆಗೆ ಸರಸ್ವತಿ ಯಂತ್ರದ ಧಾರಣೆ ಮಾಡೋದ್ರಿಂದ ಆಗಿರಬಹುದು, ಆ ಒಂದು ಸಬ್ಜೆಕ್ಟ್ಸ್ನಲ್ಲಿ ಅವ್ರು ಯಾವ ರೀತಿ ಫೋಕಸ್ ಮಾಡೋದ್ರಿಂದ ಸಕ್ಸಸ್ನ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇದು ಬಹಳನೇ ಅವಶ್ಯಕತೆ ಇತ್ತು ವಿದ್ಯಾರ್ಥಿಗಳಿಗೆ. ತುಂಬ ಜನ ರಿಸಲ್ಟ್ಸ್ ಬಂದಾಗ ಫೇಲ್ ಆಗೋಯ್ತು ಅಷ್ಟೇ ನನ್ನ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬಹುದು. ನೀವು ತಿಳಿಸಿದಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಲ್ಲೋ ಒಂದು ಸಬ್ಜೆಕ್ಟ್ ಹೊರಟೋಗಿದೆ, ನಮ್ಮ ಫ್ರೆಂಡ್ ಯಾರ್ದೋ ಈ ಥರ ಸಮಸ್ಯೆ ಆಗಿದೆ ಅಂತಂದರೆ ಅವ್ರಿಗೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡೋದಕ್ಕೆ ಹೇಳಿ. ಖಂಡಿತವಾಗ್ಲೂ ಅವರು ನೆಕ್ಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.